ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ 4 ಜನ ಅಕ್ಯೂಸ್ಡ್ಗಳಿಗೂ ಕೂಡ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡೋದ್ರ ಮೂಲಕ. ಆದರೆ 4 ಆರೋಪಿಗಳನ್ನು ಹೊರತುಪಡಿಸಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಿದೆ. ಎರಡನೇ ಹಂತದ ತನಿಖೆ ಪ್ರಾರಂಭ ಮಾಡಿದ ಲೋಕಾಯುಕ್ತ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಮತ್ತು ಮೂಡಾದ ಮಾಜಿ ಅಧ್ಯಕ್ಷ ಪಿ ರಾಜೀವ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ. 1 ತಿಂಗಳ ಹಿಂದೆನೇ ಪೂರ್ವ ಅನುಮತಿಗೆ ಪತ್ರವನ್ನು ಬರೆದಿದ್ರು ಕೂಡ ಅನುಮತಿ ನೀಡೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಸಹಾಯ ಮಾಡಿದ್ದನ್ನ ಋಣ ತೀರಿಸೋ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಅಂತ ಚರ್ಚೆಗಳು ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಕೊಡ್ತಾ ಇದ್ವಿ. ಒಂದು ವಿಚಾರ ಇಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳಿದ್ದು ಯಾರ್ಯಾರ ಮೇಲೆ ಆರೋಪ ಬಂದಿದೆ ಆ 4 ಜನ ತಪ್ಪು ಮಾಡಿರಲ್ಲ. ತಪ್ಪು ಮಾಡಿರೋದು ಕಂಪ್ಲೀಟ್ ಆಗಿ ಅಧಿಕಾರಿಗಳು ಅಂತ. ಬಟ್ ಅಧಿಕಾರಿಗಳು ಯಾರು ಫೇವರ್ ಆಗಿ ತಪ್ಪು ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಬದಲಾಗಿ ಎರಡನೇ ಹಂತದ ತನಿಖೆಯಲ್ಲಿ ಇನ್ನೂ ಕೆಲ ಅಧಿಕಾರಿಗಳನ್ನ ನಾವು ವಿಚಾರಣೆಗೆ ಒಳಪಡಿಸಬೇಕು. ಆಮೇಲೆ ಕೆಲವರು ಅದರಲ್ಲಿ ಜನಪ್ರತಿನಿಧಿಗಳು ಆಗಿರೋದ್ರಿಂದ ಅವರನ್ನು ಹೇಗೆ ಬೇಕಂದ್ರೆ ಹಾಗೆ ಇನ್ವೆಸ್ಟಿಗೇಷನ್ ಕರೆಯೋದಕ್ಕೆ ಬರೋದಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡ್ಕೊಳ್ಬೇಕಾಗತ್ತೆ. ಸೊ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದಾರಂತೆ. ಸರ್ಕಾರ ಅದನ್ನು ವಿಲೇವಾರಿ ಮಾಡ್ತಾ ಇಲ್ಲ. ಸರ್ಕಾರ ಅದನ್ನು ಶಿಫಾರಸು ಮಾಡಬೇಕಾಗತ್ತೆ ರಾಜ್ಯಪಾಲರಿಗೆ. ಅದು ಯಾವುದನ್ನು ಮಾಡ್ತಾ ಇಲ್ಲ. ಇದೇನಕ್ಕೆ ಎಲ್ಲ ಕಳ್ಳಾಟ ಮಾಡ್ತಾ ಇದ್ದಾರಾ? ಎಲ್ಲರೂ ಇದರಲ್ಲಿ ಫಲಾನುಭವಿಗಳ ಅನ್ನೋ ಪ್ರಶ್ನೆ ಬರುತ್ತೆ.